ಹಾಸನ ಲೋಕಸಭಾ ಕ್ಷೇತ್ರದ ಅರಕೂಲಗೂಡಿನ ಬೈಚನಹಳ್ಳಿಯಲ್ಲಿ ನಾನು ಬಂದಿದ್ದೀನಿ ಇವತ್ತು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಯೋಗೇಗೌಡ ಅಂತ ಹೇಳಿ. ಗೌಡ್ರ ಹೇಳಿ, ಈಗ ಹೆಂಗೈತೆ ನಿಮ್ಮಲ್ಲೆಲ್ಲ ಎಲೆಕ್ಷನ್ದು? ಊರಿನಲ್ಲೆಲ್ಲ BJP ಪ್ಲಸ್ JDS. ಯಾಕೆ ಮೈತ್ರಿ ಆಗವ್ರೆ ಅಂತನಾ? ಮೈತ್ರಿ ಆಗೋದಲ್ಲ, ಮಾಮೂಲಿಯಿಂದಲೂ ಅಷ್ಟೇ. ಈ ಏರಿಯಾನೇ ಅಷ್ಟು, ಈ ಹೋಬ್ಳಿನೇ ಅಷ್ಟು. ಯಾವಾಗಲೂ ಎರಡು ಭಾಗ ಆ ಪಾರ್ಟಿಗಿದ್ರೆ ಇನ್ನೊಂದು ಭಾಗ ಕಾಂಗ್ರೆಸ್ ಪಾರ್ಟಿ ಇರ್ತದೆ. ಅಲ್ಲ, ಬಟ್ ಈ ಸಲ ಏನಂದ್ರೆ ಕಾಂಗ್ರೆಸ್ ಅವ್ರು 5 ಗ್ಯಾರಂಟಿ ಎಲ್ಲ ಕೊಟ್ಟವ್ರಲ್ಲ, ಅದೆಲ್ಲ ಓಟಾಗಿ ಕನ್ವರ್ಟ್ ಆಗಲ್ಲ, ಹೆಣ್ಮಕ್ಳೆಲ್ಲ ಅವು ಎಲ್ಲ ಸುಮ್ಮನೆ ತರಲೆ ವ್ಯಾಪಾರ. ಅದು ಹೋಬ್ಳಿಗೆ ಒಂದು ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಇಲ್ಲಿಂದ ಒಬ್ಬನ ನೋಡಿದ್ರೆ ಇವ್ರು ಫೋನ್ ಮಾಡಿ ಅವನ ಆಂಬುಲೆನ್ಸ್ ಕರೆಸಿ ಹೋಗೋದಕ್ಕೆ ಅಲ್ಲೇ ಸತ್ತೋಗಿರ್ತಾನೆ ಹೋಗೋ ದಾರಿಲೇ. ಅದ್ರ ಬದಲು ಈ ಕಸ್ಬಾ ಹೋಬ್ಳಿಗೆ ಇಂಥ ಒಂದು ಏರಿಯಾಕ್ಕೆ ಮಾಡಿದ್ರೆ ಇಡೀ 10-20 ಹಳ್ಳಿಗೂ ಉಪಯೋಗ ಆಗೋದು. ಇವರು ಒಂದು ದಿವ್ಸಕ್ಕೆ ಕೊಡ್ತಾವ್ರಲ್ಲ ಪುಕ್ಸಟ್ಟೆ ಬಸ್ ಚಾರ್ಜ, ಅದು ಒಂದು ತಿಂಗಳು ಖರ್ಚು ಹಾಕಿದ್ರೆ ಅಂಥದ್ದು ಒಂದು ದೊಡ್ಡ ಕೆಲಸ ಮಾಡ್ಬೋದಾಯಿತು. ಗುಡಿ ಪುಕ್ಸಟ್ಟೆ ನಮಗೆ ಕೊಟ್ಟರು ಆ ಥರ ಇರ್ತದೆ, ಇಲ್ಲ ಅಂತ ನಾವು ಹೇಳೋಕ್ಕಿಲ್ಲ. ದುಡ್ಡೇ ಕೊಡ್ತಾರೆ ಅಂತೇಳಿ ಎಲ್ಲರ ತಲೂ ಕೈ ಹೊಡಿಸ್ಕೊಳಕ್ಕಾಯ್ತದ? ಅದಕ್ಕೊಂದು ಘನತೆ ಗೌರವ ಬೇಕು. ಏನೋ ಒಂದು ದರ್ಬಾರ ಮಾಡೋಕ್ಕೆ ಮಾಡಿಬಿಟ್ಟ, ಇನ್ನೇನೋ ಇನ್ನೊಂದು 6 ತಿಂಗಳು ಹಿಂಗೆ ನಡೆದ್ರೆ ಇಡೀ ಇದೇ ಕರ್ನಾಟಕ ರಾಜ್ಯ ಬರ್ನೆದ್ದು ಹೋಯ್ತದೆ. ಅದಕ್ಕೆ ಗ್ಯಾರಂಟಿ ಮಾತು ಬಿಡಿ. ಮೋದಿ ಎಲ್ಲ ಐತಾ ಈ ಕಡೆ? ಮೋದಿ ಅಲ್ಲೇ ಸಿಕ್ಕಾಪಟ್ಟೆ ಇರೋದು. ಯಜಮಾನ್ರಿ ನಮಸ್ಕಾರ, ನಿಮ್ಮ ಹೆಸರು? ಕೇಶವಗೌಡ ಗೌಡ್ರ, ಹೆಂಗಿದ್ದೀರಾ? JS ಪಟೇಲ್. ಪಟೇಲ್. ಯಾಕೆ ಅಂದರೆ ಬಾರಿದಿಂದ ಅವ್ವ ಮಕ್ಕಳು ಸೋತು ನಾನು ಈಗ ನೀಟಾಗಿ ಹೇಳ್ತೀನಿ, ಎಲ್ಲ ಬೈಕ್ ನೋಡಿದ್ರೆ ನೋಡಲಿ. ಏನೋ ಅನುಕಂಪ ಅಂತ ಬರ್ತೈತೆ ಎಲ್ಲ ಕಡೆ. ಅನುಕಂಪದಲ್ಲಿ ಗೆಲ್ಲಿಸ್ಬೇಕು. ನಿಜ ಸರ್. ಯಾಕೆ ಅದೇ ಅನುಕಂಪ ಇವ್ರ ಮೇಲೆ ಯಾಕಿಲ್ಲ? ಇವರು ಯಾಕೆ ಬೇರೆ ಕಡೆಗೆ ಹೋದ್ರು? ಅದು ಹೊಡೆದು ಹೇಳಿ. ಯಾಕೆ ಹೋದ್ರೆ ಹೇಳಿ? ಯಾಕೆ ನೀವು ಹೇಳಿ, ನೀವು ಹೇಳಿ ಯಾಕೆ ಹೊರಗೋದ್ರು ಅಂತ. ನಿಮಗೆ ಗೊತ್ತಿಲ್ವಾ ಅದು? ನನಗೆ ಗೊತ್ತಿಲ್ಲ. ನೀವು ನಾನು ಎಲ್ ಬೋರ್ಡು, ನೀವು ಹೇಳಿ. ನಾವು ಎಲ್ಕಿಂತ ಕಮ್ಮಿ, ನಾವು ಎ ಬೋರ್ಡು, ನಾವು ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಅಲ್ಲಿಗೆ ಯಾಕೆ ಹೋದ್ರು? ಹೇಳಿ. ಮತ್ತೆ ನಾನು ಹಬ್ಬನ ಏನು ಅಂತ ಇಟ್ಕೊಂಡಿದ್ರಿ, ಎಲ್ಲ ತೋರಿಸ್ಬೋದು, ಏನು ಕೊಂದಾಕಲ್ಲ ಅದು. ಖಂಡಿತ ಅದು ನಮ್ಮ ಹಕ್ಕಲ್ವಾ, ನಾವು ಮಾತಾಡೋದು ನಮ್ಮ ಹಕ್ಕು, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಐತೆ. ಯಾಕೆ ಹೋದ್ರು ಅಲ್ಲಿಗೆ? ನೀವು ಯಾಕೆ ಹೋಗಿರ್ಬೋದು ಅಂತೀರಿ? ನನಗೆ ಗೊತ್ತಲ್ಲ, ನೀವು ಹೊಡೆದೇಳಿ ಸಾ. ನಾವು ಅವ್ರನ್ನೇ ಕೇಳ್ಕೊಂಬಂದು ಹೇಳ್ಬೇಕು ನಿಮ್ಗೀಗ, ನಮಗೂ ಗೊತ್ತಿಲ್ಲ. ನೀಡ್ರಿ, ಮುಗೀತು ನಂದು. ನೀಡ್ರಿ, ಒಟ್ನಲ್ಲಿ ಕಾಂಗ್ರೆಸ್ ಗೆಲ್ಸ್ತೀರಿ. ಏನೋ ಒಂದು ಭಗವಂತ ಕೊಟ್ಟದಾಯ್ತು. ನೀಡ್ರಿ. ನನಗೆ ಈಗ ಒಂದು ಹಳಸಿನ ತೊಳೆ, ಒಂದು ಒಳ್ಳೆ ತಿನ್ನಕ್ಕೆ ಮತ್ತೆ ಕೇಳ್ತಾರೆ. ಅವ್ರ ಹೆಂಡ್ರು ಮಕ್ಕಳಿಗೆ, ನಮ್ಗೆಲ್ಲ ಅವ್ರ ಹೆಂಡ್ರು ಮಕ್ಳಿಗೆ ಆಯ್ತಾರೆ. ಸಾಲ ಮನ್ನಾ ಮಾಡೋಣ, ಬಸ್ ಚಾರ್ಜ್ ತಗೊಳ್ಳೋಣ ಅನ್ನೋದ್ ಬೇಕು. ಹೆಂಗಸರಿಗೆಲ್ಲ ಸೀರೆ ಎಲ್ಲ ನುಸಿತೈತೆ ಅಂತ ಕೊಟ್ಟವ್ರೆ. ಎಲ್ಲೋಗೋಯ್ತವ್ರೆ? ಧರ್ಮಸ್ಥಳ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕಲ್ಲ, ಮುಂದೆ ದುಡ್ಡು ಇಸ್ಕೊಂಡು ಹೋಗ್ಬೇಕಾಗಿತ್ತು. ಕೂತ್ಕೊಳ್ಳಿ, ಮುಂದೆ ಹೋಗ್ಬೇಕಾಯ್ತವ್ರು. ಹೋಗೋದು ಕಡಿಮೆ ಮಾಡಿದ್ರೆ ದುಡ್ಡು ಆಗಲ್ಲ, ಹೋಗೋದು ಮುಂಚೆ ಹೋಗ್ಬೇಕಾಯ್ತು. ಕಿವೇ ಇಲ್ಲ, ವಾಲೆ ಇಲ್ಲ, ಕಾಯಿಲೆ ಇಲ್ಲ. ಅಲ್ಲ, ನೀವು ಒಬ್ಬ ಹೆಂಗ್ಸಾಗಿ ಹಿಂಗೆ ಹೇಳ್ಬೋದ? ಇನ್ನು ಹೆಂಗ್ಸು ಅನ್ನೋದು ಎಲ್ಲರಿಗೂ ಅವ್ರು ಇವ್ರು ಅನ್ನಕ್ರ. ನಾನು ಯಾರಾದ್ರೇನು ಓಟ್ ಹಾಕಲ್ಬೇಕು ಹೆಂಗಸರು? ನಾನು ಯಾರಿಗೆ ಹಾಕ್ಬೇಕು, ಯಾರು ಗೆಲ್ತಾರೆ, ಯಾರು ನಮ್ಮ ಸೌಕರ್ಯ ನೋಡ್ತಾರೆ. ಲೈಟ್ ಚಾರ್ಜ್ ಕಡಿಮೆ ಮಾಡ್ಲಿಕ್ಕೆ ಒಪ್ಕೊಳ್ಳೋಣ. ಬಸ್ ಚಾರ್ಜ್ ತಗೊಳ್ಳೇಳು, ಗಸಿ ಹಿಟ್ಟು ಹಾಕ್ತಂಗ ಲೈಟ್ ಬಸ್ ಚಾರ್ಜ್ ಕಡಿಮೆ ಯಾಕೆ ಮಾಡಿದ್ರು ತಗೊಳ್ಳೇಳು. ಈ ಗಂಡಸರು ಕೊಟ್ಟಿಲ್ಲ ಅಂತ ನಿಮ್ ಕೋಪ? ಗಂಡಸಿಗೆ ಕೊಟ್ಟಲ್ಲ, ಗಂಡಸಿಗೆ ಕೊಡ್ಬೇಕು, ಹೆಂಗಸಿಗೆ ಕೊಡ್ಬೇಕು. ಹೆಂಗಸರು ಮುಟ್ಟಾಳಾಯ್ತಾರೆ, ಹೆಂಗಸಿಗೆ ಕೊಟ್ರೆ. ಹೆಚ್ಚಿಗೆ ಮಾತಾಡ್ಬಾರ್ದು, ಅಷ್ಟೇ ನಾನು ಮಾತಾಡೋದು. ಅಷ್ಟೇ ನೀವು ಮಾತಾಡೋದು? ನ್ಯಾಯ ಯಾರು ಮಾಡೋದೇನು? ಇಡಿಯಪ್ಪ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮಜ್ಜಮ್ಮ. ತಂಡ ಬರ್ಕೊಳ್ಳಿ, ಬರ್ಕೊಳ್ಳಿ. ಅದೇ ತಾಳೆ ನಿಮ್ಗೆ ನಮ್ಮ ಕಡೆಯಿಂದ, ಹಾಗೆ ದರ್ಶನ್ ಬ್ಲಾಕ್ ಶೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಕಿರು ಕಾಣಿಕೆ ನಿಮ್ಗೆ. ನಾನು ಇರೋದು ಹೇಳ್ತಾ ಇದ್ದೇನೆ, ನಾನು ಮುಚ್ಕೊಂಡು ಹೇಳ್ತಾ ಇಲ್ವಲ್ಲ. ಖಂಡಿತ. ಐ ಲವ್ ಯು. ನಾನು ಮುಚ್ಕೊಂಡು ಹೇಳ್ತಾ ಇಲ್ವಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ನಾನು ಹೆಂಗಸಯ್ಯ, ಗಂಡಸಿಗೆ ಹಿಟ್ಟಾಗ್ತಾ ಇಲ್ಲ, ಹೆಂಗಸರು ನೋಡಿರು ಹಿಡೀರಿ ತಿನ್ನೋದು. ನಿಮ್ ಮಾತೆಲ್ಲ ಹೆಂಗಸರುಗಳು ಕೇಳಿಸ್ಕೊಂಡು ಬಿಡ್ತಾರ ನಿಮ್ನ. ಏನೋ ಹೊಡೆದಾಕ್ತಾರ ಕರ್ಕೊಬನ್ನಿ, ಹೇಳಿ ಹೊಡೆದಾಕಾರ ಹಂಗಂತೀರಾ? ಹೊಡೆದಾಕಾರ ಕರ್ಕೊಬನ್ನಿ. ಹಂಗಾರೆ ಈ ಸಲ ಯಾರನ್ನ ಗೆಲ್ಲಿಸ್ತೀರಾ ನೀವು? ನಾನು ಅಪ್ಪ ಅವ್ರು ಇವ್ರು ಅನ್ನಕ್ಕಲ್ಲ. ನಮ್ಮ ಕಷ್ಟ ಸುಖ ಯಾರು ನೋಡ್ತಾರೆ ಯಾವ ಕೊಡ್ಬೋದು. ತಪ್ಪ ಯಾರು ನಿಮ್ ಕಷ್ಟ ಸುಖ ಕಾಯ್ತಿರೋದು? ಯಾರು ಆಯ್ತಾರ ಅವ್ರಿಗೆ ಹಾಕಲ್ಲ, ಅವ್ರು ಇವ್ರು ಅನ್ನಕ್ಕಲ್ಲ. ಇಂಥವ್ರಿಗೆ ಅಂತಿಲ್ಲ, ಇಂಥವ್ರು ಅಂತಿಲ್ಲ. ಒಟ್ಟಿನಲ್ಲಿ ಗ್ಯಾರಂಟಿಗಳು ಕೊಟ್ಟರೆ ನಿಮ್ಗೆ ಬೇಜಾರು, ಕೋಪ. ಯಾರಿಗೆ ಅದನು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.